ತಾಹ ಇದು ಹುರುಫೆ ಮುಖತ್ತಾದ್ ಆಗಿದೆ. ಇದರ ಅರ್ಥ ಅಲ್ಲಾಹ್ ಹಾಗೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿಲ್ಲ. ಅಂಬಿಯಾ ಪ್ರವಾದಿಗಳು, ಇದರಲ್ಲಿ ಸಾಕಷ್ಟು ಪ್ರವಾದಿಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದರಿಂದಾಗಿ ಇದರ ಹೆಸರು ಅಂಬಿಯಾ ಪ್ರವಾದಿಗಳು ಎಂದು ಇಡಲಾಗಿದೆ. ಹಜ್ ಅರ್ಥಾತ್ ಹಜ್ ಪ್ರವಾಸ, ಇದರಲ್ಲಿ ಹಜ್ ಯಾತ್ರೆಯ ಆದೇಶಗಳಿವೆ. ಮುಅ್ಮಿನೂನ್ ವಿಶ್ವಾಸಿಗಳು, ಇದರಲ್ಲಿ ವಿಶ್ವಾಸಿಗಳು ಹೇಗಿರುತ್ತಾರೆ ಇದನ್ನು ಅತ್ಯುತ್ತಮವಾಗಿ ವಿವರಿಸಲಾಗಿದೆ. ನೂರ್ ಪ್ರಕಾಶ, ಇದರಲ್ಲಿ ಅಲ್ಲಾಹನ ಪ್ರಕಾಶ ಮತ್ತು ಕುರ್ಆನನ್ನು ಒಂದು ಮಾರ್ಗದರ್ಶನದ ಬೆಳಕು ಎಂದು ವಿವರಿಸಲಾಗಿದೆ. ಫುರ್ಕಾನ್ ಭೇದಕ, ಇದು ಕುರ್ಆನನ್ನು ಸತ್ಯ ಮತ್ತು ಅಸತ್ಯದ ನಡುವಿನ ಭೇದಕವೆಂದು ವರ್ಣಿಸುತ್ತದೆ. ಶುಅರಾ ಕವಿಗಳು, ಇದರ ಕೊನೆಯಲ್ಲಿ ಆಧಾರವಿಲ್ಲದ ಸುಳ್ಳು ಕವಿತೆಗಳನ್ನು ಹೇಳುವವರ ಬಗ್ಗೆ ವಿವರಿಸಲಾಗಿದೆ, ಅವರನ್ನು ಎಚ್ಚರಿಸಲಾಗಿದೆ. ಸೂರತುನ್ ನಮ್ಲ್, ಇದರ ಅರ್ಥ ಇರುವೆ, ಇದರಲ್ಲಿ ಸುಲೈಮಾನ್ ಅಲೈಹಿಸ್ ಸಲಾಂ ರವರು ಒಂದು ಇರುವೆಯಿಂದ ಸಂಭಾಷಣೆ ಮಾಡುವುದನ್ನು ಹಾಗೂ ಅದರ ಬುದ್ಧಿವಂತಿಕೆಯನ್ನು ಉಲ್ಲೇಖಿಸಲಾಗಿದೆ. ಅಸಸ್ ಕಥೆ, ಇದರಲ್ಲಿ ಮೂಸಾ ಅಲೈಹಿಸ್ ಸಲಾಂ ರವರ ಕಥೆಯನ್ನು, ಅವರ ಸತ್ಯ ಘಟನೆಯನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅನ್ಕಬೂತ್ ಜೇಡು, ಇದರಲ್ಲಿ ಜೇಡಿನ ಮನೆಯ ದುರ್ಬಲತೆಯನ್ನು ವಿವರಿಸಲಾಗಿದೆ ಹಾಗೂ ಇದು ಅಸತ್ಯದ ಅಲ್ಲಾಹನ ವಿರುದ್ಧ ಹೋಗುವವರ ನಂಬಿಕೆಗಳ ದುರ್ಬಲತೆಯನ್ನು ತೋರುತ್ತದೆ. ರೋಮ್ನವರು, ಇದರಲ್ಲಿ ರೋಮ್ ಹಾಗೂ ಫಾರಿಸಿನ ಯುದ್ಧದ ಬಗ್ಗೆ ಉಲ್ಲೇಖಿಸಲಾಗಿದೆ. ಲುಕ್ಮಾನ್, ಇದು ಲುಕ್ಮಾನ್ ಅಲೈಹಿಸ್ ಸಲಾಂ ರವರ ಹೆಸರಿನಲ್ಲಿ ನೇಮಿಸಲಾಗಿದೆ. ಇದರಲ್ಲಿ ಲುಕ್ಮಾನ್ ಅಲೈಹಿಸ್ ಸಲಾಂ ರವರ ಜ್ಞಾನ, ಉಪದೇಶ ಮತ್ತು ಅವರು ತಮ್ಮ ಪುತ್ರನಿಗೆ ನೀಡಿದ ಹಿತೋಪದೇಶದ ಬಗ್ಗೆ ಉಲ್ಲೇಖಿಸಲಾಗಿದೆ. ಸಜ್ದಾ ನಮನ, ಸಾಷ್ಟಾಂಗ ವಂದನೆ, ಇದರಲ್ಲಿ ರಾತ್ರಿಯಲ್ಲಿ ಎಲ್ಲರೂ ಮಲಗಿದ್ದ ಸಮಯದಲ್ಲಿ ಎದ್ದೇಳಿ ಅಲ್ಲಾಹನ ಮುಂದೆ ಸಜ್ದಾ ಮಾಡುವವರ ಬಗ್ಗೆ ಮಹತ್ವ ಮತ್ತು ವಿಶೇಷತೆಯನ್ನು ಉಲ್ಲೇಖಿಸಲಾಗಿದೆ.